ಗೈಸ್ ನನ್ನ ಗಾಡಿದು ಜಸ್ಟ್ ಒಂದು ಸ್ಟ್ಯಾಂಡಿಗೆ ಕಲ್ಲು ಹತ್ತು 3 ದಿವಸ ವೇಸ್ಟ್ ಮಾಡ್ತೀರಂದು ಟೈಮ್. ಮೊನ್ನೆ ಆ್ಯಕ್ಚುಲಿ ಅಲ್ಲಿ ನಾ ಶೋರೂಮ್ದಾಗ ಹೋಯ್ದಿಲ್ರಿ, ಅವಾಗ ಮಾಡಿಟ್ಟನ್ ಫಾಲ್ಟ್ ಅವನ ಫಾಲೋವರ್ನ. ಸೊ ಅವ ಏನು ಮಾಡೋದಂದ್ರೆ ಡೈರೆಕ್ಟ್ ಮಾಡ್ತೀನಿ BS6 ಗಾಡಿಗೆ ಅಂತ ಹೇಳ್ಕೊಂಡು ಕೆಳಗಿನ ಸೆನ್ಸರ್ ಎಲ್ಲ ಕಟ್ ಮಾಡಿ ಮಾಡಕನ್ರಿ. ಅವನಿಗೇನೆಲ್ಲ ಗಾಡಿ ಚಾಲನೆ ಆಗಲ್ಲ ಹೊಂಟಿದಿಲ್ಲ ರೀ ಅವ ಮಾಡ್ದಾಗ ನೋಡೋದು. ಸೊ ಅವನಿಗೇನೆಲ್ಲ ಬರ್ತಪ್ಪ ಅಂದ್ರೆ ಸುಮ್ಮನೆ ಹಂಗೆ ಬಂದ ಅದು ಅಲ್ಲಿ ಬೇರೆ ಗ್ಯಾರೇಜ್ ಕೊಟ್ಟು ಅದಾಗದು ಇಲ್ತಾನೆ ಇಲ್ಲಿ ಭೀ ಅವ್ರು ಅದು ಆಗಲ್ಲ ಹೊಂಟಿಲ್ಲ, ಏನೋ ಫ್ಯೂಸ್ ಬೇರೆ ಅದಲ್ಲ. ಸೊ 3 ದಿವಸ ಐತಿ ನಮ್ಮಲ್ಲಿ ಗಾಡಿ ಇಲ್ಲ. ಸೊ 3 ದಿವಸ ಹಂಗೆ ತಿರ್ಗಾಡ್ಲದೇನು ಆ ಕಡೆ ಈ ಕಡೆ ಈ ಕಡೆ ಈ ಕಡೆ. ನೀವು ಮನೆಗೆ ಹೋಗಿಲ್ರಿ ನಾ ಡ್ಯಾಡಿ ಕಟ್ಸಿ ಹಾಸ್ಟೆಲ್ದಾಗ ಉಳಿದ ಇವತ್ತು ಮತ್ತು ಇವತ್ತರ 5 ಮಂದಿ ಓದ್ ಭೀ ಆಗಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಬೀದರ್ಗೆ ಶೋರೂಮ್ ಕರ್ಕೊಂಡು ಹೋಗೋದಾರೆ ಇವತ್ತು. ಕಂಪ್ಯೂಟರ್ದು ಹಾಗೆ ದೋಸ್ತದ ಹಿಂಗೆ ಅನ್ನೋರು ಪ್ಯಾಂಟ್ ಹೆಂಗೆ ಪೂರ ಇಂಥ ಹೆಂಗೆ ನೋಡ್ತಾರು. ನಿಮ್ಮ ಎಂಟ್ರಿ ರೀ ಹಿಂದೆ ಕುಂತಾರು. ನಮಸ್ಕಾರ ಸರ್. ಅಣ್ಣ ಅರಬಾಜ್ ಬಾಯ್ ನಿಮ್ಮ ಗಾಡಿ ಅವ್ರು ಚಾಲು ಆಗೋದು ಬಂದೈತಲ್ರಿ, ಚಾಲನೆ ಆಗೋದಿಲ್ಲ ಕೈದಾಗ ಅವಾಗ ಹಿಡಿದು ಫಿಲ್ಮ್ ಮಾತಾಡೋದು ಕಮ್ಮಿ ಮಾರಿ ಬಿಡ್ಸ್ಕೊಂಡು ಕುಂತರೋರು. ಅಣ್ಣ ಇದು ಪ್ಯಾಂಟ್ ಹಾಕಿರಲ್ರಿ ಹೆಂಗೆ ಇದು? ಹಾಂ ಈ ಯಾವ ಸ್ಟೈಲ್ ಇದು ಪ್ಯಾಂಟಿನ ಹೆಸರು? ಹಾಂ ಹೇಳ್ರಿ ಪ್ಯಾಂಟಿನ ಸ್ಟೈಲ್ ಹೆಸರು ಅಂದ ಹೇಳ್ರಿ. ಟ್ರೆಂಡ್ ನಮ್ಮ ಸಿಟಿ ಕಡೆ ಭಾಳ ಟ್ರೆಂಡಿಂಗ್ ನಡೆದವ್ರಿ ಎಲ್ಲ. ಗಾಯ್ಸ್ ನೋಡ್ರಿ ಗಾಡಿ ಹೆಂಗೆ ಮಾಡ್ಕೊಂಡು ನೋಡಿದೇವೆ. ಯವ್ವ ಬಂದ ಬಿದ್ದು ಪೊಲೀಸರು ಬೈಕ್ ಅದು ಅಲ್ಲೇ ಇಟ್ಟು ಈ ಕಡೆ ಬಂದಿವಿ. ಸೊ ಶೋರೂಮ್ದವ್ರಿಗೆ ಹೇಳಿದ್ರು, ನಮ್ಮ ರಿಲೇಷನ್ದಾಗ ಯಾರು ಅವ್ರಿಗೆ ಹೇಳಿವಿ ಬೈಕ್ ಇವತ್ತು ಕಳಿಸ್ಕೊಡ್ರಿ ಬೀದರ್ಕ ಶೋರೂಮ್ದಾಗ ಇಡ ಅಂತ ಹೇಳ್ರಿ. ಸೊ ನಾವು ನಾಳೆಗೆ ಹೋಗಿದ್ಮೇಲೆ ನಾವು ರಿಪೇರ್ ಮಾಡೋದು ಸ್ಟಾರ್ಟ್ ಮಾಡ್ರಿ ಅಂತ ಹೇಳಂತ ಹೇಳಿದವ್ರಿ. ಯಾಕಂದ್ರೆ ಶೋರೂಮ್ದವ್ರಿ ಅವ್ರ ಅಪ್ಪಂದಲ್ಲ ಅವ್ರದಲ್ಲ ಅಂತ ತಿಳ್ಕೊಂಡು ಜಾಸ್ತಿ ಮಾಡ್ತಿರ್ತಾರೆ ರೇಟ್. ಅಂದ್ರೆ ಮನ್ಸು ಬಂದಿದ್ದು ಪಾರ್ಟ್ಸ್ ಹಾಕ್ತಾರೆ, ಹೋಗಲ್ ಸಾಮಾನು ಸ್ವಲ್ಪ ಇಷ್ಟು ಹೋಗೋ ಸಾಮಾನುಗಳೆಲ್ಲ ಹಾಕ್ಬಿಡ್ತಾರೆ. ಅದ್ರ ಸಾಮಾನು ನಾವು ಬಂದ ಮೇಲೆ ಸ್ಟಾರ್ಟ್ ಮಾಡ್ರಿ ವರ್ಕ್ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದೇವ್ರಿ. ನಾವು ಜ್ಯೂಸ್ ಕೊಡ್ಲೇ ಬಂದಿದ್ದೀವಿ. ಅಪ್ಪಿ ಜರ ಬಾಟಲ್ ಐಸ್ ಕ್ರೀಮ್ ತಿಂಬದಾಗ ಇಟ್ಟು ಬೀಜ ಏನ್ರಿ ಅಂತಂದ್ರೆ ಬಾಟಲ್ ಕೊಡುವ ಅಂದ್ರೆ ಬಂದು ತಗೋಂತ ಅಪ್ಪಿ ಅಪ್ಪು ಬಾಟಲ್ ಕೊಡ್ರಿ. ಆ ಬಾಟಲ್ ಕೊಡು ನೋಡಿ ಕಲೀರಿ ಕಟ್ತಾರೆ. ಅಣ್ಣ ಯಾವ ಅಂಗರು ಯಾವ್ದು ಅಂಗ್ರ ಅಂದ್ರಲ್ಲ ಯಾವ ಅಂಗರು? ಕರಿ ಅಂಗೂರು ಅಂತ ಎಕ್ಸಾಮ್ ಬರ್ದು ಬಂದಾರ್ರಿ ಅವರು. ಎಕ್ಸಾಮ್ ಮುಗ್ಕೊಂಡು ಜ್ಯೂಸ್ ಕುಡ್ಲೇ ಬಂದ್ರ ಅವ್ರು. ಅಂಗರ ಹೆಸರು ಗೊತ್ತಿಲ್ಲ, ದ್ರಾಕ್ಷಿಗಾಗಿ. ಈ ದ್ರಾಕ್ಷಿ ಇದಕ್ಕೆ ಏನಂತಾರೆ? ನಮ್ಗೆ ಗೊತ್ತಿರೋದಕ್ಕೆ ಏನಂತಾರ ನಿಮ್ಗೆ ಗೊತ್ತಿದ್ದು ಕೆಳಗೆ ಕಮೆಂಟ್ ಹಾಕ್ರಿ. ಸೊ ಸ್ವಾಗತ ಮಾಡಿರೋ ಬಟ್ ಅಲಿಯಾಸ ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಆಕರ್ ಚೀರ ನೋಡಿ ಅಕ್ಕರಿ ಹೊರಗೆ ಬಂದಾರ ನೋಡ್ರಿ. ರೊಟ್ಟಿ ಮಾಡೋದು ಬಿಟ್ಟು ಬಂದಾರ ಅವ್ರು. ಗೈಸ್ ನಿನ್ನ ನನ್ನ ಬೈಕ್ ಖರಾಬ್ ಆಗಿತ್ತಲ್ರಿ, ಅದ್ರ ಒಂದು ಬೈಕ್ ತೊಗೊಂಡು ಬೀದರ್ಗೆ ಹೋಗೋದದ. ಆಟೋ ರೆಂಟಿಗೆ ಕೇಳಕ್ಕೆ ಬಂದೀನಿ ಇಲ್ಲಿ. ಉರ್ಲಿ ಬಂದ ಟಿಫಿನ್ ಮಾಡಿದೆ, ನಮ್ಮ ಫ್ರೆಂಡ್ಸ್ ಸಿಕ್ಕರು ಮಾತಾಡ್ಲತ್ತಿದ್ದೆವು. ಚೀರಾ ಸಂಬಂಧ ಹೊರಗೆ ಬಂದಾರೆ ಇವರು. ಬಡಿಗೆ ಇಲ್ಲದ ಬಡಿಗೆ ತೊಗೊಂಬರ್ಬೇಕು ಹೊರಗೆ ಹೊಡ್ಲೆ ಬರ್ಬೇಕು ಹೊರಗೆ ಬಡಿಗೆ ತೊಗೊಂಡು. ಸರಿ ಎಷ್ಟು ದಿವಸ ಹಿಡ್ದು ಹಂಗದ್ರಿ ನಿಮಗದು? ಎಷ್ಟು ಗ್ರೋ ಆಯ್ತದ ದೊಡ್ಡದೈತದೇನ ಬರ್ತಾ ಮತ್ತೆ ಹೆಂಗೆ ಮಾಡ್ಲತ್ತೀರಿ? ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ? ಯಾವಾಗ ಈ ಕಡೆ ಬಾ, ಈ ಕಡೆ ಇಲ್ಲಿ ಕಟಿಂಗ್ ನೋಡ್ರಿ. ಹೇಳ್ತೀರಿ ಕಟಿಂಗ್ ನೋಡ್ರಿ ಸೇಮ್ ನನ್ನಂಗೆ ಅದಲ್ಲ? ನನ್ನಂಗೆ ಅದಲ್ಲ? ಹೋಗುವ ಹಾಕೋರಿ ಯಾಕೋ ಹಂಗೆ ನೋಡ್ಲತ್ತಾರೆ. ಅವ್ನಿಗೆ ಜರ ಹೇಳದ್ದೆ ರೀ ಕಟಿಂಗ್ ಹೆಂಗೆ ಮಾಡಿಸ್ಕೋಬೇಕು ಹೆಂಗಿಲ್ಲ ಅಂತ. ದೊಡ್ಡದಾಗ್ಲತ್ತ ಎಷ್ಟು ಕೆ ಜಿ ಇದ್ರಿ? ಒಂದು 10 kg ಅದನ ಅದು. ಅಷ್ಟು ಜನ ವೇಟ್ ತೊಗೊಂಡು ಹೆಂಗೆ ನಡಿಬೇಕು, ಹೆಂಗೆ ತಿರುಗಬೇಕು, ಹೆಂಗೆ ಊಟ ಮಾಡಬೇಕು. ಇಷ್ಟು ದೊಡ್ಡದಕ್ಕೆ ಒಮ್ಮೆ ಇಷ್ಟು ಸೊ ಓಂಕಾರ ಸಿಕ್ಕನ್ರಿ. ಓಂಕಾರನ ಆಟೋ ತೊಗೊಂಡು ಆನರ್ಬಲ್ ಚಾ ತಗೊಳ್ಳೇ ಬಂದಿದೆ. ನಾನು ಓಂಕಾರ ಒಂದು 5 ನಿಮಿಷ ಬಂದು ಇವಾಗ ಮುಂದಕ್ಕೆ ಶೋರೂಮ್ ಮಾಡಿದ್ದೇವೆ ರೀ, ಬಜಾಜ್ ಶೋರೂಮ್. ನನ್ನ ಹಣೆ ಬಾರ್ ಎಷ್ಟು ಖರಾಬ್ ಅದ ರೀ ಅಂದ್ರೆ 5 ದಿವಸ 5 ದಿವಸ ಐತಿ ರೀ ಬೈಕ್ ಸಂಬಂಧ ತಿರುಗಾಡ್ಲತ್ತು. ಒಂದಲ್ಲ ಪ್ರಾಬ್ಲಮ್ಸ್ ಬರ್ತಾವೆ ರೀ. ಸೊ ಇವತ್ತು ಹೋಗಿ ಗ್ಯಾರೇಜ್ ಅಲ್ಲಿ ಶೋರೂಮ್ದಾಗ ರಿಪೇರಿ ಮಾಡಿಸ್ಕೋಬೇಕಂದ್ರೆ ನನ್ನ ಬೈಕು ಇವತ್ತು ಹೋಗ್ಬೇಕು ಅನ್ನಿಸ್ಗೆ. ಇವತ್ತು ಸಂಡೇ ಅಂದ್ರಿ ಮನೆಗಿಂದೆಲ್ಲ ಬಂದಿದ್ದಾರೆ. ಇವತ್ತು ಹೆಂಗಾರ ಮಾಡಿಸ್ಕೊಂಡ್ಬರ್ತೇವೆ. ಮನೆಗೆಲ್ಲ ಬೈಲತ್ತೀರಿ ಏಜೆಂಟ್ ತಿರುಗಾಡಿದ ಬೈಕ್ ಸಂಬಂಧ. ಆದ್ರೂ ಇವತ್ತು ಹೋಗಿ ಬೈಕ್ ಅದು ಇಟ್ಟು ಒಂದು ಪ್ರಮೋಷನ್ ವಿಡಿಯೋ ಮಾಡೋದ್ರಿ, ಮಾಡ್ಕೊಂಡು ಬರ್ತೀರಿ ನಾನು. ಸೊ ಅದೇ ನಡೆದೇವ್ರಿ. ಗ್ಯಾರೇಜ್ ಬಂದದಕ್ಕೆ ಅಲ್ಲಿ ಶೋರೂಮ್ ಅದ ಇಲ್ಲೇ ಹಾಳು ಮಾಡಾಕಿರ ಪೂರ ಬೈಕ್. ನಿಮ್ಮ ಬೈಕ್ ಅಲ್ಲದ ನೋಡ್ರಿ. ಸೊ ಇವತ್ತು ಹೋಗ್ಬೇಕಂದಿದ್ದೇವೆ ರೀ, ಬಟ್ ಇವತ್ತು ಶೋರೂಮ್ ಭೀ ಬಂದದ. ಅದ್ರ ಇದು ಹಚ್ಬೇಕಂದಿದ್ದೆ, ಬಟ್ ಆಟೋ ರೆಂಟ್ ಜಾಸ್ತಿ ತೊಗೊಳತ್ತಾರ, 1300 ರೂಪಾಯಿ ಅಂತ. ಬಟ್ ನಾಳೆ ಒಂದು ಆಟೋ ನೋಡಿದ್ರಿ ಅದು 600 ರೂಪಾಯಿ ತೊಗೋತಾರ ಅಂತ. ಅದಕ್ಕೆ ಇವತ್ತು ಹೋಳ್ನಾಗಿಟ್ಟು ನಾ ಹೋಗಿ ಬರ್ತೀನಿ ರೀ ಬೀದರ್ಗೆ.
ಓಂಕಾರ ಆಟೋದಾಗ ದೋಸ್ತ್ ಥ್ಯಾಂಕ್ ಯು. ನಾನೊಂದು ಪಾಪಿ. ಯಾಕೆ ಪಾಪಿ ಅಂತಂದ್ರೆ ರೀ ಒಂದು ಗಾಡಿ ಆಟೋ ನಂಬರ್ ಅಲ್ಲಿತ್ತು ರೀ ಪೂರ 3ನೇ ನಂಬರ್ದಾಗಿತ್ತು. ಸೊ ನಂಗೆ ಗೊತ್ತಿದ್ದಿಲ್ಲ ಇದು ಹಿಂಗೆ ತಂದು ಇಲ್ಲ ಹಚ್ಚೋದು ಇರ್ತದೆ ಅಂತ ಪೂರ ಹಿಂದೆ ಬಂದನ್ರಿ. ಈಗ ನಂಗೆ ಗೊತ್ತಿಲ್ಲ ಅಂದ್ರೆ ನಾನು ಬರಬೇಡ ಅಂತಿದ್ರಿ ಅವ್ನಿಗೆ ಬರ್ಲಿ. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಹೋಗಿ ಬಸ್ ಸ್ಟ್ಯಾಂಡ್ದಾಗ ಬಸ್ಸಿಗೆ ರೀ ಬೀದರ್ಗೆ ಹೋಗ್ತೀರಿ ನಾ. ಇಲ್ಲ ನೀವು ಹೋಗ್ರೆ ಓದ್ತೀರ ಇಲ್ಲ ಯಾರು ನೀವೇನು ಓದ್ತೀರಿ? ಯಾರು ಭೀ ಓದಲ್ರಿ, ಸುಮ್ಮನೆ ಹೋಗ್ತಾರೆ. ಬಸ್ ಬೇಕಂತೀವಿ ಏನೋ ಬಸ್ ಜಗಳ ಆಗ್ಲತ್ತವ್ರಿ. ನಾ ಸೀಟ್ ಹಾಕಿದೆ, ನಾನು ಸೀಟ್ ಮೇಲೆ ನೀವೇ ಕೊಡೋದು ಜಗಳ ಆಗ್ತಾವ್ರಿ ಕೈಲಿ ಯಾಕವ್ರಿ. ನಮ್ಮ ಗೌರ್ಮೆಂಟ್ ಬಸ್ ಅಂತಂದ್ರೆ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಕೊಟ್ಟು ಸೀಟ್ ಹಾಕ್ಲಿಕ್ಕೆ ರೊಕ್ಕ ಇಲ್ದಂಗೆ ಆಗಿದೆ ನೋಡ್ರಿ. ಹಿಂಗೆ ಹಾಕಿ ಪೂರ ಗುತ್ತಿ ಕೈ ಆಗೋದಕ್ಕೆ ಹಿಂಗೆ ಪೂರ ಹಿಂಗೆ ನೋಡೋ ಪೂರೈಕೆ ಅದು ಗೌರ್ಮೆಂಟ್ ಬಸ್ಗಳು ಹಾಲಾತ್ ಹಿಂಗೆ ಅದರೆಲ್ಲ ಹೆಂಗೆ ನೆಕ್ಟರ್ಸ್ ಇರ್ತಾರಲ್ಲ ಅವ್ರು ಸ್ಕ್ಯಾಮ್ ಹೆಂಗೆ ಗೊತ್ತಾ ರೀ. ಒಂದು 100 ರೂಪಾಯಿ ಕೊಟ್ಟಿದ್ರು ಟಿಕೆಟ್ ಕೊಡ್ಲಕ್ಕೆ. ಇದು ಪೂರ ಟಿಕೆಟ್ ಮೇಲೆ 82 ರೂಪಾಯಿ ಬರ್ತಾರೆ ಅವ್ರಿಗೆ. ಇದು ಯಾಕೆ ಬರೀತಾರೆ ಉದ್ದೇಶ ಅಂದ್ರೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಬಟ್ ನಾನು ಅರ್ಜೆಂಟ್ ಇದ್ದಿತ್ತು ಅಂದ್ರೆ ನಾ ಹಿಂಗೆ ತೊಗೊಂಡು ಹೋಗ್ತೀವಲ್ಲ ರೀ, ರೊಕ್ಕರಿ ಉಳಿತಾವೆ. ಆ ಟ್ರಿಕ್ಸ್ ಬೈ ಚಾನ್ಸ್ ಏನಾರು ಬಿಟ್ಟು ಹೋಗ್ತಾರೇನೋ ಆ ಚಾನ್ಸ್ ಅದು ಥಿಂಕ್ ಮಾಡಿ ಹಿಂಗೆ ಬರೀತಾರೆ ಒಬ್ರವ್ರು. ಸರಿ ಮದುವೆ ಹೈರಾಣ ಅದಲ್ರಿ. ಇಷ್ಟು ಜನ ಮಂದ್ಯಾಗ ಹೋಗಿ ಟಿಕೆಟ್ ತೊಗೊಂಡು ಬಾ ಅಂತಂದ್ರೆ ಏಟದ ಹೈರಾಣ ಹೇಳ್ರಿ. ಏಟದ ಹೇಳ್ರಿ ಹೇಳ್ರಿ ಪಗಾರ ಬರ್ತಂತ್ರಿ ಅದ್ರೊಳಗೆ ಅದ್ರ ಸಂಬಂಧ ಹೈರಾಣ ಆಗ್ಬೇಕಾಯ್ತಂದ್ರಿ. ಹಾಂ ಈಗಿಂದು ಹುಡುಗರು ಹೋಗ್ಲತ್ತಾವಲ್ರಿ ಕಾಲೇಜ್ ಕದು ಬಸ್ಸಿನಾಗ ಏನಾರ ಓದ್ ಉದ್ದಾರ ಆಯ್ತಾವಂದ್ರೆ ಬಸ್ಸಿನಾಗ ಬರೋರು ಯಾರು ಇವ್ರು ಹೇಳಿದಂಗೆ ಕರ್ನೇ ಅದ ರೀ. ಬರ್ತಾವ ಬಾಸ್ ಫ್ರೀ ಅದ, ಕೂಡ್ಲತ್ತಾವ ಹೋಗ್ಲತ್ತಾವ ತಿಲ್ಲತ್ತಾವ ಹೇಲತ್ತಾವ. ಜಸ್ಟ್ ಬೀದರ್ ಬಂದ್ರಿ, ನಮಗೆ ಅಣ್ಣವ್ರು ಫಾಲೋ ಮಾಡ್ಯಾರಂತ. ನಾನು ನಿಮ್ಮ ಹೆಸರು ಸಿರಾಜ್. ನಾನು ನಿಮ್ದು ಹಾಂ ರಾಘವೇಂದ್ರ. ರಾಯಗೊಂಡ ನಿಮ್ಮಲ್ಲಿ ಸರ್ ಥ್ಯಾಂಕ್ ಯು. ಹಂಗೆ ಸಪೋರ್ಟ್ ಮಾಡಿರಿ. ನಮ್ಮ ಡೆಲ್ವಿನ್ ಭಾಯಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಅದ. ಏನಾದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು? ಡೆಲ್ವಿನ್ ಮಾರ್ಕಸ್ ಅದ ನೋಡ್ರಿ. ಅದ್ರೊಳಗೆ ಆಲ್ಮೋಸ್ಟ್ ಭಾಳ ಡೇರಿಂಗು ಚಾಲೆಂಜಿಂಗ್ ವಿಡಿಯೋಸ್ ಹೊಂಟವ. ಅಂದ್ರ ಬಿ ಮನುಷ್ಯ ಯಾಕೆ ಮಾತಾಡೋದು ಕಲಿತಾನೇನೋ ರಾರ ಅಂತ ಬಾಯಿಗೆ ಬಂದಿನ ಮಾತಾಡ್ತಾನ. ಇಲ್ಲ ಅವ್ರ ಚಾನಲ್ ಬರ್ತಾವ ನೋಡ್ರಿ, ನೀವು ಹಂಗೆ ಒಳತಾನ ಅವ್ನ ಚಾನಲ್ದಾಗ ಒಂದು ಚಾಲೆಂಜಿಂಗ್ ಇಲ್ಲ ಚಿಡಿಗೆ ಕೊಟ್ಟಿಲ್ಲ. ಇಲ್ಲ ಫೀಲ್ಡಿಗೆ ಬರೋದೇನಂದ್ರೆ ನಾವೇ ಮನುಷ್ಯ ಇದ್ದೆ. ಅದಕ್ಕೆ ಸೊ ಅವ್ರ ಚಾನಲ್ದಾಗ ಡೇರಿಂಗ್ ವಿಡಿಯೋ ಶೂಟ್ ಮಾಡ್ಲತ್ತೀವ್ರಿ. ಸೊ ಆಲ್ಮೋಸ್ಟ್ ಅಲ್ಲಿ ಇಂಟ್ರೋ ಆಗ್ಯದ. ಇನ್ನ ನೋಡಮ್ರಿ ಏನೇನು ಡೇರಿಂಗ್ ಕೊಡ್ತಾರ. ಮನುಷ್ಯ ಯಾಕೆ ಬಿ ನನಗ್ ಜೀವ ತಿಂತಾನ. ಇದು ಪೈಲಿ ಬಾರ್ ಅವನಿಗೆ ಹಾಕಿದೆ ನೋಡ್ರಿ ನಾ ಮಾರಿ ನೋಡಿ ಮಾರಿ ತೋರಿಸ್ಬೇಕು ನಿಮ್ ಮಾರಿ ಅಂದಂಗೆ ಏನೇ ನೋಡ್ತಾರ ಮಾರಿ ಶೂಟ್ ಮಾಡಮ್ರಿ. ಅವ್ರದ್ದು ಬ್ಲಾಗ್ ಅವ್ರದ್ದು ಚಾನಲ್ದಾಗ ಬರ್ತಾವ. ಯಾ ಹಾಸ್ಟೆಲು ಹಾಸ್ಟೆಲ್ ಈ ಬ್ಯಾಗಿನ ಏನು ನಾವು ಬುರ್ಸು ತಿಲ್ಲಕೇನಮ್ಮ ತಿಲ್ಲಕ್ ಏನ್ ಬಿ ತೊಗೊಂಡಿಲ್ಲ. ಬಿಸ್ಕೊಟ್ ಅದು ಒಯ್ಬೇಕು. ಹಾಂ ಖರ್ಚಿ ಆಗ್ಯಾವ ಮಾಡ್ತೇವೆ ಹಂಗೇನೆ. ಹಾಸ್ಟೆಲ್ದಾಗ ಇದ್ದವ್ರಿಗೆ ಭಾಳ ಕಜ್ಜಿ ಆಗ್ತಾವ್ರಿ. ಹಿಂಗಾಗಿ ಒಂದ್ಸಲ ಕರೆಕ್ಟ್ ಇಟ್ಕೊಂಡು ಒಂದ್ಸಲ ಬಿ ಕಜ್ಜಿ ಆಗಿಲ್ಲ ಹಿಂಗ ಏನಾಗ್ಯಾವ. ಈಗ ಬಂದಿದ್ರಿ ಹಾಸ್ಟೆಲ್ ಇವತ್ತು ನಡೆದಿದ್ವಿ. ಹೌದು ಇವತ್ತು ನಾಲ್ಕೋತ ನಡೆದಿದ್ವಿ, ನಾಳೆ ಅಳ್ಕೋತ ಹೋಗಿ. ಕಂಟೆಂಟ್ ಕ್ರಿಯೇಟರ್ದಾಗ ಏನ್ರ ಅದರಿ ಏನ್ ಬೇಕು ನಿಂಗೆ? ಇಲ್ಲ ರೀ ಹೆಂಗ ನಾ ಬಿ ಏನ್ರ ಎಕ್ಸಾಕ್ಟ್ಲಿ ಹೇಳು. ನಾ ಬಿ ರೊಕ್ಕನ ಏನ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಬರ್ತದ್ರಿ. ಹಂಗ ಬಿ ಫಾಲೋವರ್ ಆಗಿನ ಹೆಂಗ್ ಬರ್ತತಮ್ಮ. ಇಲ್ಲ ಮೆಹನತ್ ಮಾಡ್ಬೇಕಾಗ್ತದ್ರಿ. ಖರೆ ಹೆಂಗ ರೊಕ್ಕ ಹೆಂಗ್ ಮುಂದ್ ರೊಕ್ಕ ಬೇಡ, ರೊಕ್ಕ ಕಳ್ಸೋದ್ ಬೇಡ. ಸಣ್ಣ ಗಡ್ಡ ಬಂದಿಲ್ಲ ನೀನ. ಸರಿಯಾಗಿ ಓದು, ಡಿಗ್ರಿ ಮುಗಿಸ್ಕೋ. ಅದಾಗಿ ಯೋಚನೆ ಮಾಡಟಿ. ಡಿಗ್ರಿ ಮುಗಿಸ್ಕೊ. ನೀ ಏನ್ರಿ ಸರ್ ಡಿಗ್ರಿ ಮುಗಿಸಲಿಕ್ಕೆ ಬಲ್ಲ ವಿಡಿಯೋ ಮಾಡೋ ಶುರು ಮಾಡಿದೆ ಅಂದ್ರೆ ನಿಮ್ಮ ಅವಪ್ಪ ನನಗೆ ವಿಡಿಯೋ ನೋಡಿದ್ರೆ ಬಂದ್ ಮೆಟ್ ಹೊಡಿತಾರೆ. ಇವರಿಗೆ ಮೆಟ್ ನೋಡಿ ಅರ್ಥ ಆಯ್ತು ಅನ್ಸುತ್ತೆ. ಒಂದ್ ಹಾಯ್ ಮಾಡಕ್ ಕ್ಯಾಮ್ರಾದ ಕ್ಯಾಮ್ರಾದಾಗ ಹಾಯ್ ಮಾಡಂಗ ಡೇರ್ ವಿಡಿಯೋ ಶೂಟ್ ಮಾಡ್ಲತ್ತೇವಲ್ರಿ. ಎಲ್ಲರೂ ಹೊಂಟಾರ ನೋಡ್ರಿ ಸರ್. ನಮ್ಮ ಹಾನೆಸ್ಟ್ ಸಬ್ಸ್ಕ್ರೈಬರ್ ಅಣ್ಣವ್ರು ನಮ್ದು ಎಲ್ಲ ವಿಡಿಯೋಸ್ ನೋಡ್ತಾರಂತ ಹೇಳತ್ ನೋಡ್ರಿ. ಅವ್ರಿಗೆ ಏನು ನನ್ನ ಅಕೌಂಟ್ದಾಗ 1 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ಲೇನು ಅನ್ಸೋದ್ರಿ. ಬಟ್ ನನ್ನ ಅಕೌಂಟ್ದಾಗ ರೊಕ್ಕನೇ ಇಲ್ಲ. ನೋ ಕಾಮೆಂಟ್ಸ್. ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ ನಾವು ಭಾಳ ಚಲೋ ಮಾತಾಡಿದ್ರಿ, ಖುಷಿ ಆಯ್ತು. ಇವ ನಾವು ರೀಲ್ಸ್ ಫಾಲೋ ಮಾಡಿರಂತ ಗಾಡಿ ಮೇಲೆ ಕೂಡಿಸ್ಕೊಂಡ್ರು ಕೂಡಿಸ್ಕೊಂಡಿಲ್ಲ. ಇವ್ರಿಗೆ ರೆಸ್ಪೆಕ್ಟೇ ಇಲ್ಲ.
ಅಂಡರ್ ರೆಸ್ಪೆಕ್ಟ್. ಮುತ್ತರೆ ಮುತ್ತರೆ ನಿಮ್ಮಲ್ಲಿ ತಗೊಂಡ್ ತಿನ್ನಲ್ರಿ, ಕೈ ಹಾಕಿ ತಿನ್ನಲ್ಲ ಒಳಗೆ ಹುಚ್ಚ ಹೊಡ್ರಿ ಹುಚ್ಚಿ. ಈ ಸೀರೆ ಉಟ್ಕೊಂಡು ನಾ ಹಿಂಗೆಲ್ಲ ವಾಕ್ ಮಾಡಿದೆ ರೀ, ಹಿಂಗೆಲ್ಲ ವಾಕ್ ಮಾಡಿದೆ. ಸೊ ಆ ವಿಡಿಯೋ ನೋಡ್ಬೇಕಂತಂದ್ರೆ ನೀವು ಎದ್ರೊಳಗೆ ಹೋಗ್ಬೇಕು, ಡೈಲಿ ಮಾರ್ಕಸ್ ಅವ್ರ ಯೂಟ್ಯೂಬ್ ಚಾನಲ್ದಾಗ ಹೋಗಿ ನೋಡ್ರಿ, ಬರುತ್ತೆ. ಆಂಟಿ ಸರಿ ಕಾಣತ್ರಿ, ಆಂಟಿನೇ ಸೀರೆ ಹೊಡಿಸೋರು ನೋಡ್ರಿ ನಮಗೆ. ಸೀರೆ ಸರಿ ಕಾಣ್ಲತ್ತಿದ್ರಿ ಆಂಟಿ, ನೀವೇ ಹೊಡಿಸೋರು, ಆಂಟಿನೇ ಹೊಡಿಸೋರು. ಕಮಲಾಬಾಯಿ ಅವರು, ವಿಮಲಾಬಾಯಿ ಸಾರಿ. ಆಂಟಿ ಎಲ್ಲತ್ತಾರಿ ನಾ ಯಾರು ಬಲ್ರ 10 ರೂಪಾಯಿ ಕೇಳದಿತ್ತು ಅಂತ ಹೇಳತ್ತಾರ. ನೀವೇ ಯಾರ 10 ರೂಪಾಯಿ ಕೊಡೋದಿತ್ರ ಅವ್ರಿಗೆ. ಅಜ್ಜಿ ರೊಕ್ಕ ಡ್ರಿಫ್ಟ್ ಇಲ್ಲ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡ್ಲತ್ತೀರಿ ನೀವಲ್ಲ, ನೀವು ಗುಡ್ ಫಾದರ್. ಒಳ್ಳೇದು ಒಳ್ಳೆ ಸರ್, ಹಿಂಗೆಲ್ಲ ಸಪೋರ್ಟ್ ಮಾಡ್ಲತ್ತೀರಿ. ಇವೆಲ್ಲ ಬೇಕಾ? ಎಲ್ಲ ಹೋದ್ ಗೌರ್ಮೆಂಟ್ ನೌಕರಿ ತಗೋರೋ ಅಂತ ಮನೆಗೆ ಹೇಳಿ ಕೇಳಲ್ಲ ಮಗ. ಕುಂತಲ್ಲೇ ಏನ್ ಕಲೆದ್ ಆಯ್ತದ್ರಿ, ಗೌರ್ಮೆಂಟ್ ನೌಕರಿ ಸಿಗ್ದಿರ ಅಂದ್ರ ಬಿ ರೊಕ್ಕ ಗಳಿಸ್ತೀರಿ, ಆಯ್ತು ತಕೊಂಡ್ ಕೂಡ್ಬೇಕತ್ತದ. ಇದ್ರೊಳಗ್ ಕಲೆದ್ ಆಯ್ತದ್ರಿ ತೋಲು. ಕಾಂಟೆಂಟ್ ಕ್ರಿಯೇಷನ್ ಇಸ್ ಮ್ಯಾಜಿಕ್ ಗೈಸ್. ತಗೊಂಡು ತಿರುಗಾಡೋದ್ ಏನ್ ಚಲೋ ಕಾಣತ್ತ, ಜೋಳಿಗೆ ಹಾಕೊಂಡು ಸಾಧು ನಪ್ಲೆ ಸೀರೆ ಉಟ್ಕೊಂಡು ಬಸ್ ಸ್ಟ್ಯಾಂಡ್ ನಡೆದ ಇಲ್ಲ ಥೋಡೆ ದೊಡ್ಡ ಕ್ರಿಯೇಟರ್ ಸರ್ ಇದ್ದೆ ಈ ಹಾರ ಅಲ್ಲ, ಅದ್ರ ಕಡೆಯಿಂದ ಥೋಡೆ ನರ್ವಸ್ ಆಯ್ತದ. ಹಾ ಕೂಡ್ರಿ. ಗೊತ್ತಿತ್ತು ನನಗೆ ಸೀರೆ ಉಟ್ಕೊಂಡು ಬಸ್ ಸ್ಟ್ಯಾಂಡ್ ನಡೆದ್ರಿ. ನಂಗೆ ಹೆಣ್ಣು ಸಿಗಲ್ಲ ಅಂತ ಗೊತ್ತ್ರಿ, ಆದ್ರೆ ಬಿ ನಡೆದ ಕಂಟೆಂಟ್ ಸಂಬಂಧ ತೋಲ್ ಪಸಂದ್ ಬರ್ತಾನೆ. ಸೊ ನೀವು ವೀಟಿಗೆ ಚಿಚ್ಚೋರ ಕ್ರೇಜಿ ಡೇರ್ಸ್ ಕೊಡ್ತೀರಿ ಅಂತ ತಿಳ್ಕೊಂಡದ ನಾ ಮೊದಲೇ ಅಂತಂದ್ರೆ ನಿಮ್ಗೆ ಅದ್ರಿ ನಾನು ಡಬಲ್ ಕೊಡ್ತಿದ್ದೆ. ಬಟ್ ನೆಕ್ಸ್ಟ್ ಟೈಮ್ ರೆಡಿದಾಗಿರ್ರಿ. ಇಲ್ಲ ಇದು ಲಾಸ್ಟ್ ನಾ ಒಂದ್ ಫಸ್ಟ್ ಅಂಡ್ ಲಾಸ್ಟ್ ಇತ್ತಿದ್ದು. ಎಲ್ಲಿ ನಿಮ್ ಸಂಗಟ ಅದು ನಿಮ್ ಚಾನಲ್ ನಮ್ ಚಾನಲ್ದಾಗ ಮಾಡ್ಬೇಕಾಗ್ತದೆ. ನೋಡ್ತೇನೆ ಏನಾರ ಕೊಡ್ತೀರಾ ಖಾಲಿ ನೋಡ್ತೀರಿ. ಆಯ್ತು ಬಿಡ್ರಿ ಬಾಯ್ ಮುಚ್ಚು ನೋಡ. ಚೀಸ್ ಹೊಸದ ಚೀಸ್ ಕೊಡ್ರಿ. ಆಯ್ತು ಚೀಸ್ ಕೊಡ್ರಿ, ಗರಂ ಘೀ ಕೊಡು, ಇದು ಚೀಸ್ ಕೊಡ್ರಿ. ಚೀಸ್ ಅಣ್ಣ ಕೊಡ್ತೀರಿ? ಸೊ ಅಂಕಲ್ ನಮಗೆ ಚೀಸ್ ದೋಸೆ ಕೊಟ್ಟಾರ್ರಿ ಫ್ರೀದಾಗ. ಟೇಸ್ಟ್ ಮಾಡಿ ಹೇಳ್ತೀವಿ ನಿಮ್ಗೆ ಹೆಂಗದ, ಕ್ರಿಸ್ಪಿ ಆರ್ ನಾಟ್ ಕ್ರಿಸ್ಪಿ. ಅಣ್ಣಕ್ಕೆ ಇದೊಂದು ಥೋಡೆ ಟಮಾಟೆ ಹಾಕ್ತೀರಿ ಪಾಪ, ಅಷ್ಟು ಗಣಸ ಹೊಟ್ಟಲು ಸರ್ ನಿಮಗೆ. ಸರ್ ಇಲ್ಲ ಅಂತೀರಿ? ಸರ್ 4 ಫ್ಲೇವರ್ ಬೀದರ್. ಅಣ್ಣ ಹಿಂಗೆ ಬರ್ರಿ ಸರ, ಹಿಂಗೆ ಬರ್ರಿ ಅವ್ರಿಗೆ ಕರಿ ದೋಸೆ ಮಾಡೋರಿ, ದೋಸೆ ಮಾಡೋರು ಹೊಂಟ್ರ. ಸರ್ ಇದು ಸ್ಪೆಷಲ್ ಬಗ್ಗೆ ಏನಾರ ಹೇಳ್ತೀರಿ ಒಂದು 2 ಮಾತು? ಏನು ಹೇಳಿ ಸರ್? ಅದು ಏನಾರ 4 ಫ್ಲೇವರ್ ಏನೇನದ್ರಿ? ಇದು ಪನ್ನೀರ್ ಅದ, ಚೀಸ್ ಅದ, ಶಿಜ್ವಾನ್ ಅದ, ಕಾಜು. ಯಾರು ಕಣ್ಣು ಹಿಡ್ದಾರ? ಇದು ರೀ ನಾವೇ ರೀ. ನೀವೇ ಕಣ್ಣು ಹಿಡಿದ್ರಿ? ಹೆಸರಿಂದ ಧನರಾಜ್. ದೋಸೆ ಬೀದರ್ ಸ್ಪೆಷಲ್. ಬೀದರ್ ಸ್ಪೆಷಲ್. ಓಕೆ, ನಾ ಮಾತಾಡ್ತೀವಿ ಅವ್ರು ಮಾಡೋದು. ಸಣ್ಣ ದೋಸೆ ಮಾಡೋದು ಕಲಿತೀವ್ರಿಗೆ ಚಂದದ ಸರ್. ಚಂದ 2, 3, 4 ಫ್ಲೇವರ್ ಬರೀ ಪನ್ನೀರ್ ತೋಲ್ ಕ್ರಿಸ್ಪು ಆಮೇಲೆ ಮತ್ತೆ ಟೇಸ್ಟಿ. ಬೇರೆ ಎಲ್ಲ ಟ್ರೈ ಮಾಡಿ. ಕಾಜು ಹಾಕ್ಯಾರ ಅಂದ್ಮೇಲೆ ತೀಟಾಕ್ಲ ಆಗಾಗ್ಲತ್ತ ಕಾಜು ಹಾಕಿರ ಬೆಲೆ ಕೊಡ್ತಾರೆ. ಈಗ ಇಷ್ಟೇನ ತುಂಬೇದ ಇಷ್ಟಕ್ಕೆ ತುಂಬದ, ಇಷ್ಟು ಗನ ತುಂಬಿಲ್ಲ ನನಗೆ. ಎಲ್ಲ ಹೊಟ್ಟೆ ಇಟ್ಕನ ತುಂಬೇದ ಏನು ಮತ್ತೇನೋ ತುಂಬೇದ? ಇಷ್ಟು ಜನ ಕಾಜು ಹಾಳು ಮಾಡ್ತೀರಿ ನೀವು? ಇಲ್ಲ ತಿಲ್ಲತ್ತಿದ್ ನಾವು ಈಗ ತಿಲ್ಲ. ಕೈ ಯಾವ ತೊಳ್ಕೊಂಡ್ ಬಂದನದು? ಕೈ ಯಾರು ತೊಳ್ಕೊ? ಅರೆ ಹಿಂಗ್ ಒಟ್ ಕೈಲಿಂದ ತಿನ್ಬೇಡ್ದ್ರಿ ಕಾಜು. ಸರಿ ಎಲ್ಲ ಆಯ್ತಾ? ಸೊ ಗೈಸ್ ಫೈನಲಿ ಕ್ರೇಜಿ ಆಗಿರೋ ಡೇರ್ ವಿಡಿಯೋಗಳು ಶೂಟ್ ಆಯಿತು, ಹಂಗೇನ ಪ್ರಮೋಷನ್ ವಿಡಿಯೋನು ಶೂಟ್ ಆಯ್ತು ರೀ. ಶೂಟ್ ಮಾಡಿಕೊಂಡು ದೋಸೆ ತಿಂದು ನನ್ನ ಬೈಕ್ ತರೋದಿತ್ತು, ಅದು ತರ್ಲಕ್ಕಾಗಿಲ್ಲ. ಸೊ ನಾಳೆ ತರಬೇಕ್ರಿ. ಅದು ನಾಳೆ ನಾ ಅದು ತರ್ತೀನೋ ತರಲೋ ಅದು ದೇವರಿಗೆ ಗೊತ್ತು. ಯಾಕೆ ಭರವಸೆ ಇಲ್ರಿ ನನಗೆ, ನಾನು ಒಂದು ಕೆಲಸ ಕರೆಕ್ಟ್ ಆಗಲ್ಲ. ಸೊ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡ್ಲಿಂದ ನಾವು ನಮ್ಮ ಊರಿಗೆ ಹೋಗ್ತೇವೆ. ಒಳಗೆ ವಾಶ್ರೂಮ್ ಬಂದೆ ರೀ, ಅಣ್ಣವ್ರಿಗೆ ಅರ್ಜೆಂಟ್ ಇವ್ರಿಗೆ ಭೀ ಅರ್ಜೆಂಟ್ ಅದ ಇವ್ರಿಗೆ ಅಲ್ಲ. ನಾ ಮಾತಾಡಿದ್ರೆ ಅಣ್ಣ ಸಿಟ್ಟು ಹೊಂಟದವ್ರಿಗೆ. ಇಲ್ಲ ಅರ್ಜೆಂಟ್ ಬಂದು ಜಸ್ಟ್ ಸಿಟ್ಟು ಬರ್ತೀರಿ. ಬಂಗಾರ ಬೇಡ, ಹ್ಯಾಂಡ್ರ್ ಬೇಡ, ಮಕ್ಕಳು ಬೇಡ್ರಿ ಈ ಟೈಮಿಗೆ. ಅದು ಆಗಿದ್ಮೇಲೆ ಎಲ್ಲರೂ ಆಮೇಲೆ ಲಗ್ನ ಆಗಿದೆ ನಿಮ್ದು? ಲಗ್ನ ಯಾರು ಕೊಟ್ರಿ ಹೆಣ್ಣು?
ಅತ್ತಿ ಮಾವ ಕೊಟ್ಟಾರ್ರಿ. ಸೊ ಗೈಸ್ ಇವಾಗ ರೀ ಬಿದರ್ಲಿಂದ ಬಂದ ಈಗ ಆಟೋದಾಗ ಹೋಗ್ತಾ ಇಳ್ದೆ, ಯಾಕಂದ್ರೆ ಫ್ರೆಂಡ್ ಬರ್ತಾನಂತ್ರಿ ಇಲ್ಲಿ. ಸೊ ಆಟೋದಾಗ ಕೆಳಗೆ ಇಳದಿನ ಏನಾನ ಕಿವಿಗೆ ಹಿಂಗೆ ಪೀಸ್ ಅನಿಸ್ತಂತಂದ್ರೆ ಅನಿಸ್ತಲ್ರಿ, ಅನಿಸ್ಲೋದಕ್ಕೆ ಜಸ್ಟ್ ಸದ್ಯಕ್ಕೆ ನನಗೆ ಕಿವಿದಾಗಿನ ಯಾರೋ ಪ್ರೆಷರ್ ಗಾಳಿ ಹೊರಗೆ ತೆಗ್ದಾರ. ಅವರು ನನಗೆ ನನ್ನ ಫೀಲಿಂಗ್ ನಿಮ್ಗೆ ಅರ್ಥ ಆಗಲ್ರಿ ಗೈಸ್. ನಿನ್ನೆ ಬಿದರ್ಗೆ ಹೋಗಿ ವಾಪಸ್ ಬಂದ ನಮ್ಮ ಊರಾಗ ಇಳ್ದ, ರೋಡ್ನಾಗ ಇಳ್ದ. ಸೊ ಅವ್ರ ವಿಡಿಯೋನ ಮಾಡೋದಾಗಿಲ್ಲ. ಸೊ ಅದ್ರ ಸಂಬಂಧ ಅಂದ್ರೆ ಫುಲ್ ಮಳೆ ಬಂದ್ರಿ ನೀನೆ, ಅಲ್ಲಿ ಮಳೆ ಬಂದು ಗಾಳಿ ಬಂತು, ಮೊಬೈಲ್ ಚಾರ್ಜ್ನೂ ಇದ್ದಿಲ್ಲ, ಡೆಡ್ ಆಗಿತ್ತು. ಅದ್ರ ಸಂಬಂಧ ವಿಡಿಯೋ ಮಾಡೋದಾಗಿಲ್ಲ. ಸೊ ಇವಾಗ ಬೆಳಿಗ್ಗೆ ಆಗ್ಯದ, ಇವಾಗ ಫ್ರೆಶ್ ಅಪ್ ಆಗಿ ಮತ್ತೊಂದ್ಸರಿ ಬೀದರ್ಗೆ ನಡೆದೀನಿ ರೀ ನಾನು ಅಲ್ಲಿ ಗಾಡಿ ತರ್ಲಕ್ಕೆ. ಅಂದ್ರೆ ಇಲ್ಲಿ ಗಾಡಿ ನೀವು ತರ್ಲಕ್ಕಲ್ಲ, ಸಾರಿ ಇಲ್ಲಿಂದ ಒಯ್ದು ಅಲ್ಲಿ ಕೊಡ್ಲಕ್ಕ ರಿಪೇರಿ ಮಾಡ್ಸ್ಕೊಂಬರ್ಲಕ್ಕೆ ನಾನು ಬೀದರ್ ನಡೆದೀನಿ ಅಷ್ಟೇ ರೀ. ಭಾಳ ಡಿಫಿಕಲ್ಟೀಸ್ ಫೇಸ್ ಮಾಡ್ಬೇಕಾಯ್ತು ರೀ ಇಂಥ ಸಿಚುವೇಶನ್ದಾಗ ಇದ್ದೀವಿ ಅಂತಂದ್ರೆ. ಸುಮ್ಮನೆ ಗಾಡಿದೊಂದು ಬೋಲ್ಟ್ ಹೋಯ್ತು ಅಂದ್ರೂ ಅಪ್ಪ ಹೋಯ್ತಲ್ಲಪ್ಪ ಹಾಕ್ಸ್ಬೇಕಲ್ಲಪ್ಪ ಅಂಬ ಯೋಚನೆ ಹೊಂಟವ್ರಿ ಥಾಟ್ಸ್. ಇಲ್ರಿ ಯಾವಾಗಾರ ಇವತ್ತು ನಾಳೆ ಸೆಟ್ ಆಗೈತಿ. ಸೊ ಇಫ್ ಯು ಗೈಸ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್